ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಮಂಗಳವಾರ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು 5 ಅರ್ಜಿಗಳಿದ್ವು ಜಂತರ್ ಮಂತರ್ನ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೊಂದು ತುಂಬ ಕುತೂಹಲಕಾರದಂಥ ಪ್ರಕರಣ ಯಾವುದಪ್ಪ ಅಂತಂದರೆ, ಲಖನೌನ ಒಬ್ಬ ವಕೀಲ ರಿಜ್ವಾನ್ ಅಹ್ಮದ್ ಅಂತೇಳಿ ಅವ್ರು ಹಾಕಿರುವಂಥ ಮೊಕದ್ದಮೆ. ಇದು ಭಾಳ ಮುಖ್ಯವಾದಂಥದ್ದು ಮತ್ತು ಜನಪರವಾದಂಥದ್ದು, ಜನಸ್ನೇಹಿಯಾಗಿದ್ದು, ಸಾರ್ವಜನಿಕ ಕಾಳಜಿಯನ್ನು ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಕಿದಂಥ ಮೊಕದ್ದಮೆ ಇದು. ನೋಡಿ, ಭಾಳ ವಿಚಿತ್ರ ಏನಂದರೆ, ಈ ದೇಶದಲ್ಲಿ ಎಂತೆಂಥ ವಿರೋಧಾಭಾಸಗಳು ಸಂಭವಿಸ್ತವೆ ಅಂತೇಳಿ. ಅನುಮತಿ ಇಲ್ಲದೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶುರುವಾಗತ್ತೆ. ಪ್ರತಿಭಟನೆ ಅವಧಿ ಮುಗಿದಿದೆ ಅಂತ ಮೆಗಾಫೋನಲ್ಲಿ ಹೇಳಿದ್ರು ಅಲ್ಲಿಂದ ಯಾರೂ ಎದ್ದು ಹೋಗೋದಿಲ್ಲ. ಅದಾದಮೇಲೆ ತಿಂಗಳುಗಟ್ಟಲೆಯಲ್ಲಿ ಕೂತಿರ್ತಾರೆ, ಪೊಲೀಸರು ಏನೂ ಮಾಡಲಾರದೆ ನಿಸ್ಸಹಾಯಕರಾಗಿರ್ತಾರೆ. ಅದಾದಮೇಲೆ ಸಂಸತ್ ಭವನ, ಯಾರು ಈ ದೇಶದ ಪ್ರತಿಷ್ಠೆ, ಈ ದೇಶದ ಮೂಲ ಢಾಂಚಾ ಅಂತ ನಾವು ಭಾವಿಸ್ತೀವಿ, ಅದರ ಮೇಲೆ ದಾಳಿ ಮಾಡಲಿಕ್ಕೆ ಹೊರಡ್ತಾರೆ. ಅದಾದ ಮೇಲೆ ತಾವೇ ಸಂತ್ರಸ್ತರು, ತಮಗೆ ಅನ್ಯಾಯ ಆಗಿದೆ ಅಂತ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ಎಲ್ಲರೂ ಈ ರೀತಿಯ ಪ್ರಕರಣಗಳನ್ನು ನಿಮ್ಮ ಜೀವನದಲ್ಲಿ ನೋಡಿದ್ದೀರಾ? ಒಬ್ಬ ಹೋಗಿ ಚೆನ್ನಾಗಿ ಇನ್ನೊಬ್ಬನ ಹೊಡೆದ್ಬಿಡೋದು, ಹೊಡೆದ ಮೇಲೆ ಹೊಡೆದವನೇ ಅವನಿಂದ ನಾವು ಹೋಗಿ ಕಂಪ್ಲೇಂಟ್ ಕೊಡೋದು. ಏನಂತ? ಹೊಡಿಸ್ಕೊಂಡವ್ ನಂಗೆ ಹೊಡೆದ ಅಂತ. ಉಲ್ಟಾ ಚೋರು ಉಲ್ಟಾ ಕೊತ್ವಾಲ್ಕು ಡಾಂಟ ಅಂತಾರಲ್ಲ, ಆ ರೀತಿ ಇದು ಮಾತಿದು. ಈ ಪ್ರಕರಣ ಈಗ ಕೋರ್ಟ್ನಲ್ಲಿ ಆಗಸ್ಟ್ 8ಕ್ಕಿತ್ತು. 18ನೇ ತಾರೀಕು ನಿನ್ನೆ ಮತ್ತೆ ವಿಚಾರಣೆ ಬಂತು ಸುಪ್ರೀಂ ಕೋರ್ಟ್ನ ಹಾಲ್ ನಂಬರ್ 1ನಲ್ಲಿ. 5 ಅಪ್ಲಿಕೇಶನ್ಗಳು, ಇಂದಿರಾ ಗ್ರೋವರಿಂದ ಹಿಡಿದು ಕಪಿಲ್ ಸಿಬಲಿಂದ ಹಿಡಿದು ಅತಿರಥ ಮಹಾರಥರು ಇವರು ಪರವಾಗಿ, ಸಂತ್ರಸ್ತರು ಅಂತ ಹೇಳಿದಂಥ ಮುಷ್ಕರ ನಿರತರ ಪರವಾಗಿ ಕೋರ್ಟ್ನಲ್ಲಿ ವಾದ. ಅವ್ರ ವಾದ ಒಂದೇ, ಏನಪ್ಪ, ನಮ್ಮ ಮೇಲೆ ಪೊಲೀಸರು ಪ್ರಹಾರ ಮಾಡಿದ್ದಾರೆ, ಬಲವಂತವಾಗಿ ನಮ್ಮನ್ನು ಲಾಠಿ ಚಾರ್ಜ್ ಮಾಡಿದ್ದಾರೆ, ಪೆಲೆಟ್ ಗನ್ನ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಳ್ಬೇಕು ಮತ್ತು ಪರಿಹಾರವನ್ನು ಕೊಡಬೇಕು. ಯಾವ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವ್ರ ವಾದ ಒಂದೇ. ಅಲ್ಲಿ ರಿಜ್ವಾನ್ ಅಹ್ಮದ್ ಎನ್ನುವಂಥ ವ್ಯಕ್ತಿ ತನ್ನ ವಕಾಲತ್ತನ್ನು ಹಾಕಿದ್ದು ಕೋರ್ಟ್ನಲ್ಲಿ ನಿಲ್ತಾರೆ. ಸ್ವತಃ ವಕೀಲ ಆಯ್ತಾ. ಇವ್ರದ್ದೇ ಒಂದು ಚಾನಲ್ ಇದೆ, ನೀವು ಸಾಧ್ಯ ಆದರೂ ನೋಡಿ, ಫೇಸ್ ಟು ಫೇಸ್ ಅಂತ ಒಂದು ಚಾನಲ್ ಇದೆ. ತುಂಬ ಚಿಕ್ಕ ವಿಡಿಯೋ ಮಾಡ್ತಾರೆ, ತುಂಬ ಇಂಟ್ರೆಸ್ಟಿಂಗಾಗಿ ಮಾಡ್ತಾರೆ, ತುಂಬ ದಿಟ್ಟತನದಿಂದ ಮಾತನಾಡುವ ವ್ಯಕ್ತಿ. ಸ್ವತಃ ವಕೀಲ, ಪಕ್ಕ ರಾಷ್ಟ್ರಭಕ್ತ. ರಿಜ್ವಾನ್ ಅಹ್ಮದ್ ಅಂದ ತಕ್ಷಣ ಸುಮ್ಮನೆ ನೀವು ಅವ್ರ ಬಗ್ಗೆ ಯಾವುದೇ ರೀತಿಯ ಆರೋಪಗಳನ್ನು ಮಾಡಬೇಕಾಗಿಲ್ಲ, ಪೂರ್ವಾಗ್ರಹ ಪೀಡಿತರಾಗಿ ಮಾಡಬೇಕಾಗಿಲ್ಲ. ಯಾಕಂದರೆ ಒಳ್ಳೆಯ ಗುಣಕ್ಕೆ ಮತ್ಸರವಿಲ್ಲ. ನರೇಂದ್ರ ಮೋದಿಯವರ ಕಟ್ಟ ಅನುಯಾಯಿ. ಇವರೇನಂತ ಹೇಳ್ತಾರೆ, ಮೊದಲನೇದಾಗಿ ಅನುಮತಿಯನ್ನು ಪಡೆದಿಲ್ಲ, ಎರಡನೇದ್ದು ದಾಂಧಲೆ ಮಾಡಿದ್ದಾರೆ, ಇವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಯಾವುದೇ ರೀತಿಯಾದಂಥ ಕ್ಷಮಾದಾನ ಮಾಡುವ ಹಾಗಿಲ್ಲ ಅಂತ ಇವರು ವಾದ. ಜೊತೆಗೆ ಪೊಲೀಸರನ್ನು ಹೊಡೆದದ್ದಕ್ಕೆ ಇವರನ್ನು ಶಿಕ್ಷಿಸಬೇಕು, ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು. ಯಾರ್ಯಾರು ಈ ಪ್ರತಿಭಟನೆ ಮಾಡಿದಾರೋ ಅದರ ಸಂಚಾಲಕರು ಮತ್ತು ಮುಷ್ಕರ ನಿರತರು ಎಲ್ಲರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು. ಆದರೆ ಕೋರ್ಟ್ನ ವಾದ ಏನು? ಕೋರ್ಟ್ ಹೇಳುತ್ತೆ, ವಿಧಿ 142 ಪ್ರಕಾರ, ಅನುಚ್ಛೇದ 142 ಪ್ರಕಾರ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪರಿಗಣಿಸಿ ಕೇಸ್ಗಳನ್ನೆಲ್ಲ ಕೈಬಿಟ್ಟು ಬಿಡಬಹುದು ಅಂತ. ಅದಕ್ಕಿಂತ ಮುಂಚೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ಅಫಿಡೇವಿಟನ್ನು ಕೊಡ್ತಾರೆ. ಅಫಿಡೇವಿಟ್ನಲ್ಲಿ ಹೇಳ್ತಾರೆ, ನೀವೇನೋ ಕೋರ್ಟ್ನವ್ರು ನಿರ್ದೇಶನ ಕೊಟ್ಟಿದ್ದೀರಿ, ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ಹೇಳಿದಿರಿ, ಹಾಗೆ ಇದ್ದಕ್ಕಿದ್ದ ಹಾಗೆ ನಾವು ಬಿಡುಗಡೆ ಮಾಡಲಿಕ್ಕಾಗಲ್ಲ, ಅವ್ರ ಕೇಸ್ ವಜಾ ಮಾಡಲಿಕ್ಕಾಗೋದಿಲ್ಲ, ಅದಕ್ಕೆ ಕಾನೂನು ರೀತಿ ಅದರದೇ ಆದಂಥ ಶಿಷ್ಟಾಚಾರಗಳಿದ್ದಾವೆ, ಅದರ ಪ್ರಕಾರ ಮಾಡಬೇಕಾಗತ್ತೆ, ದಿಢೀರಂತ ನೀವು ಹೇಳಿದಿರಿ ಅಂತ ಮಾಡಲಿಕ್ಕಾಗೋದಿಲ್ಲ. ಅದಂಗಾಗೋದಿಲ್ಲ ಅಂತ ಎಲ್ಲ ವಕೀಲರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ಸೆಕ್ಷನ್ಗಳನ್ನ ಹೇಳ್ತಾರೆ, ಇದು ಸುಮ್ಮನೆ ಹೊಡೆದಿದ್ದಾರೆ, ಎಷ್ಟೋ ಜನ ಗಾಯಾಳುಗಳಾಗಿದ್ದಾರೆ, ಕತೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಈ ರಿಜ್ವಾನ್ ಅಹ್ಮದ್ ಅವರು ಮಧ್ಯೆ ಮಾತಾಡ್ತಾರೆ. ಅವರು ಹೇಳ್ತಾರೆ, ಸ್ವಾಮಿ, ಮೊದಲನೇದಾಗಿ ಇವರು ಅನುಮತಿಯನ್ನು ಪಡೆದಿಲ್ಲ, ಎರಡನೇದಾಗಿ ನೀವೇನಾದರೂ ಇವು ಕ್ಷಮಾದಾನ ಮಾಡಿದರೆ ಕೋರ್ಟು ತಲೆಬಾಗಿದೆ ಅಂತ ಅವರು ಪರಿಭಾವಿಸ್ತಾರೆ, ನೀವು ಮಾಫಿ ಮಾಡೋಣ ಅಂತ ಹೇಳ್ತೀರಿ, ಸೌಜನ್ಯಕ್ಕೆ ಹೇಳ್ತಾ ಇದ್ರಿ ಆನರೇಬಲ್ ಜಸ್ಟಿಸ್. ಆದರೆ ಮೈಲಾರ್ಡ್, ಇವ್ರು ಮಾಡೋ ಕೆಲಸ ಹೇಗಿರುತ್ತೆ ಅಂದರೆ, ನಾಳೆ ನಮಗೆ ಹೆದರಿ ಇವರು ಎಲ್ಲ ಕೇಸ್ಗಳನ್ನ ವಜಾ ಮಾಡಿದರು ಅಂತ ಒಂದು ಸಂದೇಶ ರವಾನೆ ಆಗುತ್ತೆ. ನಾಳೆ ಕೋರ್ಟಿನ ಕಥೆ ಏನು? ಏಕೆಂದರೆ ಇವತ್ತು ಬೆಳಿಗ್ಗೆ ಇವರದೇ ಒಬ್ಬ ಸಂಚಾಲಕ ಒಂದು ಟ್ವೀಟ್ ಮಾಡಿದ್ದಾನೆ, ನಾನು ಸುಪ್ರೀಂ ಕೋರ್ಟಿನ ಲಾನಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತೇನೆ ಮಧ್ಯಾಹ್ನ ಅಂತ ಟ್ವೀಟ್ ಮಾಡಿದ್ದಾನೆ. ನಾಳೆ ಸುಪ್ರೀಂ ಕೋರ್ಟಿನ ಒಳಗೆ ಬಂದು ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಹೇಳಲಿಕ್ಕೇನೋ ಅವರು ಹೇಸೋದಿಲ್ಲ, ಆ ರೀತಿಯ ಜನ. ಆದ್ದರಿಂದ ನೀವು ಈ ರೀತಿ ಕ್ಷಮಾದಾನ ಮಾಡೋದಕ್ಕಿಂತ ಮುಂಚೆ, ಕೇಸ್ಗಳನ್ನು ವಜಾ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಆಲೋಚನೆ ಮಾಡಬೇಕು.
ಎರಡನೇದಾಗಿ ಅವರೇನಾದರೂ ಪ್ರಾಯಶ್ಚಿತ್ತಕ್ಕೆ ಒಳಗಾಗಿದ್ದಾರಾ, ಅವರೇನಾದರೂ ಕ್ಷಮೆಯನ್ನು ಕೊಡಿ ಅಂತ ಕೇಳಿದ್ದಾರೆ, ಕೇಳಿಲ್ವಲ್ಲ. ಮಾಫಿಯನ್ನು ಕೇಳಲಾರದೆ ಮಾಫಿ ಯಾಕೆ ಮಾಡ್ತಾಯಿದ್ರಿ? ಮಾಫಿ ಮಾಡುವ ಮೂಲಕ ನೀವು ಹೆದರ್ಕೊಂಡಿದ್ದೀರಿ ಅನ್ನುವಂಥ ಸಂದೇಶ ರವಾನೆ ಆಗೋದಾದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈತ ಪ್ರಶ್ನೆಯನ್ನು ಕೇಳಿಬಿಡ್ತಾನೆ. ಇದು ಆನರೇಬಲ್ ಚೀಫ್ ಜಸ್ಟಿಸ್ ಆದರೆ ಹೀಗೆಲ್ಲ ಮಾತಾಡೋಕ್ಕಾಗಲ್ಲ. ಇದು ಭಾಳ ದೊಡ್ಡ ಮಟ್ಟದ ದಾರ್ಷ್ಟ್ಯ. ಅಲ್ಲಿ ಎಷ್ಟು ವಿನಯದಿಂದ ಇವರು ನಡ್ಕೋತಾರೆ ಅಂತಂದರೆ, ನೀವು ಕೋರ್ಟ್ ರೂಮ್ಗೆ, ನೀವು ಸುಪ್ರೀಂ ಕೋರ್ಟು ಹೈಕೋರ್ಟ್ಗೆ ಹೋದರೆ ನಿಮಗೆ ಇದರ ನಿಜವಾದ ಇದು ಗೊತ್ತಾಗುತ್ತೆ. ಅದರ ವಿಡಿಯೋಗಳನ್ನು ನೋಡಿರ್ತೀರಿ ಯಾವ ರೀತಿ ಆರ್ಗ್ಯುಮೆಂಟ್ ಆಗುತ್ತೆ ಅಂತ. ಈಗೆಲ್ಲ ಯೂಟ್ಯೂಬ್ನಲ್ಲೆಲ್ಲ ಬರೋದ್ರಿಂದ ನಿಮ್ಮ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈತ ಆ ರೀತಿ ಹೇಳ್ತಾರೆ. ಅಷ್ಟೊತ್ತಿಗೆ ತುಷಾರ್ ಮೆಹ್ತಾ ಹೇಳ್ತಾರೆ, ನೋಡಿ ಈ ಪ್ರಕರಣ ಇಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ, ನೀವು ಹೇಳಿದ ತಕ್ಷಣ ಬಿಟ್ಬಿಡಕ್ಕೆ ಆಗೋದಿಲ್ಲ, ಇದಕ್ಕೊಂದು ಬೇರೆ ಏನಾದರೂ ದಾರಿಯನ್ನು ಮಾಡಿ. ಆವಾಗ ಜಯಮಾಲ್ಯ ಬಾಗ್ಚಿ ಹೇಳ್ತಾರೆ, ಯಾವಾಗ ಕ್ಷಮಾದಾನ ಅನ್ನುವಂಥ ವಿಚಾರ ಬರುತ್ತೋ, ಯಾವಾಗ ಕೇಸ್ಗಳನ್ನ ಬಿಟ್ಬಿಡೋಣ, ವಜಾ ಮಾಡಿಬಿಡೋಣ ಅಂತ ಬರುತ್ತೋ, ಆವಾಗ ಜಯಮಾಲ್ಯ ಬಾಗ್ಚಿ ಎದುರಿಗೆ ಇವರು ಹೇಳಿದ ಮಾತಿನಿಂದ ಅವ್ರು ನಗ್ಲಿಕ್ಕೆ ಶುರು ಮಾಡ್ತಾರೆ. ಹೌದೌದು, ಕೋರ್ಟಿನ ಈ ನಡೆಯಿಂದ ಅವರು ಕೋರ್ಟು ತಲೆಬಾಗಿದೆ ಅಂತ ಭಾವಿಸೋದು ಭಾಳ ದೊಡ್ಡದಾದಂಥ ಕೆಟ್ಟ ಸಂದೇಶ ರವಾನೆ ಆಗುತ್ತೆ. ನಾನು ಇದನ್ನು ಒಪ್ತೀನಿ. 3 ಸದಸ್ಯ ಪೀಠ, ನಿಮಗೆ ಎಲ್ಲ ಹೇಳಿದ್ರಿ, ಮೇಡಮ್ ವಿ ಮೋಹನ ಇದ್ದರು, ಜಯಮಾಲ್ಯ ಬಾಗ್ಚಿ ಇದ್ದರು, ಜಸ್ಟಿಸ್ ಸೂರ್ಯಕಾಂತ್ ಇದ್ದರು, 3 ಜನ ಇದ್ದಂಥ ಬೆಂಚ್. ಕೊನೆಗೆ ಏನಂತಾಗತ್ತೆ, ಹೈ ಪವರ್ ಕಮಿಟಿಯನ್ನು ಮಾಡಬೇಕು. ಒಬ್ಬ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜು, ಒಬ್ಬ ಹೈಕೋರ್ಟಿನ ಚೀಫ್ ಜಸ್ಟಿಸ್ಸು, ರಿಟೈರ್ಡ್ ಚೀಫ್ ಜಸ್ಟಿಸ್ಸು, ಒಬ್ಬ DGP, ನಿವೃತ್ತ DGP, ಇವರ ಹೈ ಪವರ್ ಕಮಿಟಿ ಮಾಡೋಣ. ಆ ಕಮಿಟಿಯವರು ತನಿಖೆಯನ್ನು ಮಾಡಲಿ, ಅಲ್ಲಿ ಯಾರ್ಯಾರು ತಮ್ಮ ರೆಪ್ರೆಸೆಂಟೇಷನ್ ಇದೆ ತರಲಿ. ಮುಂಚೆಯೇ ನೀವು ಈ ರೀತಿ ಪರಿಹಾರ ಕೊಟ್ಬಿಟ್ರೆ ಇದು ಕೋರ್ಟಿನ ಬಗ್ಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಈಗಲೇ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ, ನಾಳೆ ಇನ್ನೇನೇನು ಬೇಕಾದ್ರೂ ಮಾಡುವ ಸಾಧ್ಯತೆ ಇದೆ. ಅವ್ರ ಟ್ವೀಟ್ಗಳನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಮುಂಚೆ ಯಾವುದೇ ರೀತಿಯ ಪರಿಹಾರ ಕೊಡಬೇಡಿ. ಹೈ ಪವರ್ ಕಮಿಟಿ ನಾಳೆ ಪೊಲೀಸರೇ ಮಾಡಿದ ತಪ್ಪು ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಇಲ್ಲ, ಪೊಲೀಸರಿಗೆ ಅನಿವಾರ್ಯ. ಅದು ಅಲ್ಲದೆ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ, ರಿಜ್ವಾನ್ ಅಹ್ಮದ್ ಹೇಳ್ತಾರೆ, ಹಾಗಾದರೆ ಪೊಲೀಸರ ಕೈಗೆ ಲಾಠಿ ಯಾಕೆ ಕೊಟ್ರಿ? ಇಷ್ಟೆಲ್ಲ ಗಲಾಟೆ ಆದಾಗ ನೋಡ್ಕೊಂಡು ಕೂತ್ರೆ ನಾಳೆ ಕರ್ತವ್ಯ ನಿಭಾಯಿಸುವಲ್ಲಿ ವಿಫಲರಾಗಿದ್ದೀರಿ ಅಂತ ಸಸ್ಪೆಂಡ್ ಮಾಡ್ತೀರಿ ನೀವು. ಪೊಲೀಸರು ಕರ್ತವ್ಯ ನಿಭಾಯಿಸಲಿಲ್ಲ, ಸಂಸತ್ತಿನ ಒಳಗಡೆ ಜನ ನುಗ್ಗಿಬಿಟ್ರೆ ಅವಾಗೇನಂತ ಹೇಳ್ತೀರಿ? ಕರ್ತವ್ಯವನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದೀರಿ ಅಂತ ಸಸ್ಪೆಂಡ್ ಮಾಡ್ತೀರಿ. ಕೈಯಲ್ಲಿ ಲಾಠಿ ಕೊಟ್ಟಿದ್ದು ಯಾಕೆ? ಜನರನ್ನ ಚದುರಿಸ್ಲಿಕ್ಕೆ ಕೊಟ್ಟದ್ದು, ಅದನ್ನು ಬಳಸಬೇಡಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ರಿಜ್ವಾನ್ ಅಹ್ಮದ್ ಕೋರ್ಟ್ನಲ್ಲಿ ಕೇಳ್ತಾರೆ. ಉಳಿದ ಎಲ್ಲ ಲಾಯರ್ಗಳು ಗಲಿಬಿಲಿಗೊಂಡ್ಬಿಡ್ತಾರೆ. ಅವರು ಉಳಿದ ಲಾಯರ್ಗಳು ಈ ರೀತಿಯಾದಂಥ ಆರ್ಗ್ಯುಮೆಂಟ್ ಬರುತ್ತೆ ಅನ್ನೋಂಥ ನಿರೀಕ್ಷೆನೇ ಮಾಡಿರೋದಿಲ್ಲ. ಜಸ್ಟಿಸ್ ಸೂರ್ಯಕಾಂತ್ ಮೇಲೆ ದಬಾವಣೆ ಹಾಕಿಬಿಡ್ಬೇಕು, ಒಪ್ಕೊಂಡ್ಬಿಡ್ತಾರೆ. ಅಮಾಯಕ ಮಕ್ಕಳು ಅಂತ ಹೇಳಿಬಿಡ್ಬೇಕು, ಅದನ್ನು ಒಪ್ಕೊಂಡ್ಬಿಡ್ತಾರೆ. ಇದನ್ನು ಅನುಚ್ಛೇದ 142 ಹೇಳಿ ಪರಮಾಧಿಕಾರ ಭವಿಸಿ ಅಂತ ಹೇಳಬೇಕು. ಇದೆಲ್ಲ ತಯಾರಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಂಥ ಸುಮಾರು ಜನ ವಕೀಲರು ನಿಂತಿರ್ತಾರಲ್ಲ, ಒಬ್ಬಕ್ಕಿಂತ ಒಬ್ಬರು ಪ್ರಭೃತಿಗಳು. ಈತ ಪಾಪ ಲಖನೌನಿಂದ ಹೋಗಿ ಈ ರೀತಿ ಆರ್ಗ್ಯುಮೆಂಟ್ ಮಾಡಿ ಮಧ್ಯಂತರ ಪರಿಹಾರ ಕೊಡುವುದನ್ನು ನಿಲ್ಲಿಸ್ತಾರೆ. ಈಗ ಹೈ ಪವರ್ ಕಮಿಟಿಗೆ ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಏನಂತಂದರೆ, ಇಲ್ಲಿ ಈಗಿರುವಂಥ ನಿಮ್ಮ ಬಳಿ ಇರುವಂಥ ಕ್ಯಾಮ್ರಾಗಳು, ಅದಲ್ಲದೆ ಇನ್ನೊಂದು ವಿಚಾರ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗೋದು ಏನಪ್ಪ ಅಂದರೆ, ಫೇಸ್ ರಿಕಗ್ನಿಷನ್ ಮಷೀನನ್ನು ಯಾಕೆ ಹಾಕಿದ್ದೀರಿ? ಎಂಥ ವಿಚಿತ್ರ ಪ್ರಶ್ನೆ. ನನಗೆ ಇನ್ನೂ ತನಕ ಅರ್ಥ ಆಗದೆ ಇರೋದು ಅದೇ. ಒಂದು ಕಡೆ ಗಲಾಟೆ ನಡೀತಾ ಇದೆ, ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ. ಯಾರು ಬಂದರು ಯಾರು ಹೋದರು ಅನ್ನೋದು ಗೊತ್ತಾಗದೆ ಹೋದರೆ ಸರ್ಕಾರಕ್ಕೆ ನಾಳೆ ಕ್ರಮ ಕೈಗೊಳ್ಳೋದು ಹೇಗೆ? ಇದು ಹೇಗೆ ಖಾಸಗಿತನದ ಟ್ರೇಸ್ ಪಾಸ್ ಆಗುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಖಾಸಗಿತನದ ಟ್ರೇಸ್ ಪಾಸ್ ಆಗೋದು ಯಾವಾಗ? ನಾವು ಖಾಸಗಿ ಜಾಗದಲ್ಲಿದ್ದಾಗ ಖಾಸಗಿತನದ ಟ್ರೇಸ್ ಪಾಸು. ನೀವು ಪಬ್ಲಿಕ್ ಜಾಗದಲ್ಲಿದ್ದೀರಿ, ಪಬ್ಲಿಕ್ನಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಅವಾಗ ಫೇಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳದೆ ಹೋದರೆ, ಅಥವಾ ಅವ್ರು ಮಾಡುವಂಥ ಅಪಸವ್ಯಗಳನ್ನು ರೆಕಾರ್ಡ್ ಮಾಡದೆ ಹೋದರೆ ನಾಳೆ ಕ್ರಮ ಕೈಗೊಳ್ಳೋದು ಹೇಗೆ? ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಹೇಗೆ? ಕೋರ್ಟ್ನಲ್ಲಿ ಕೇಳಲಾಗತ್ತೆ, ನೀವು ಹೆಂಗೆ ಫೇಸ್ ರೆಕಗ್ನಿಷನ್ ಮಷಿನ್ ಇಟ್ಟಿದ್ರಿ? ಅದಕ್ಕೆ ತುಷಾರ್ ಮೆಹ್ತಾ ಹೇಳ್ತಾರೆ, ನೋಡಿ ಬಂದಂಥ ಜನರಲ್ಲಿ ಭಾಳಷ್ಟು ಜನ ಗೂಂಡಾಗಳಿದ್ದಾರೆ, ಕೊಲೆಗಡಕರಿದ್ದಾರೆ ಅನ್ನುವಂಥ ಮಾಹಿತಿ ಬೇಹುಗಾರಿಕೆದಿತ್ತು. ನಾವು ಆ ಜನರನ್ನ ಯಾರ್ಯಾರಿದ್ದಾರೆ ಅಂತ ನಮಗೆ ಶಂಕೆ ಬರುತ್ತೋ ಅವ್ರ ಫೇಸ್ಗಳನ್ನು ನಾವು ಟ್ರೇಸ್ ಮಾಡಿ ಇಟ್ಕೋಬೇಕಾದಂಥ, ಪ್ರಿಸರ್ವ್ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು ಸರ್ಕಾರಕ್ಕೆ. ಹೀಗಾಗಿ ಪೊಲೀಸ್ ಇಲಾಖೆ ಆ ಕೆಲಸ ಮಾಡಿದೆ. ಮಾಡಬೇಕಾದದ್ದು ಅನಿವಾರ್ಯ ಅದು, ಆದ್ದರಿಂದ ಮಾಡಿದ್ದಾರೆ. ಆವಾಗ ಜಸ್ಟಿಸ್ ಏನೂ ಮಾತಾಡೋದಿಲ್ಲ. ಹಾಗಾದ್ರೆ ಹೈ ಪವರ್ ಕಮಿಟಿಯನ್ನು ನಾವು ರಚಿಸ್ತೀವಿ, ಅವರು ಇದ್ರ ಮೇಲೆ ತನಿಖೆಯನ್ನು ನಡೆಸಲಿ. ಆದರೆ ನಿಮ್ಮಲ್ಲಿರುವಂಥ ಡಿಜಿಟಲ್ ಸಾಕ್ಷ್ಯಗಳನ್ನು ನಾಶಪಡಿಸಬಾರ್ದು ಸರ್ಕಾರ. ಸರ್ಕಾರ ಯಾಕೆ ನಾಶಪಡಿಸುತ್ತಾರೆ? ಯಾಕಂದರೆ ಇವರು ಮಾಡಿರುವಂಥ ಉಪದ್ವ್ಯಾಪ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗಿದೆ. ಇವರ ದೌರ್ಜನ್ಯ, ಇವರ ದಬ್ಬಾಳಿಕೆ, ಇವರು ಪೊಲೀಸರ ಬಗ್ಗೆ ಮಾಡಿರುವಂಥ ಕೆಟ್ಟ ಕೆಟ್ಟ ಅಶ್ಲೀಲ ಮಾತುಗಳು ಎಲ್ಲವೂ ಅದರಲ್ಲಿದ್ದಾವೆ. 3 ಜನ ಜಡ್ಜ್ಗಳು ನೋಡಲಿ, 2 ಜಡ್ಜು, ಒಬ್ಬ DGP ನೋಡಲಿ. ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಇಷ್ಟು ಆದಮೇಲೂ ಅವರಿಗೆ ಕ್ಷಮಾದಾನ ಮಾಡಬೇಕು ಅಂತ ಏನಾದರೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದರೆ
ನಾವು ಇನ್ನೇನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.